ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅದು ಅಗ್ನಿ ಪರೀಕ್ಷೆ ಅಲ್ಲ, ಸಗಣಿ ಪರೀಕ್ಷೆ ಅಂತ ಹೇಳಿದ್ವಿ. ಆದ್ರೆ ಅದು ವಿಜ್ಞಾನ ಲೋಕಕ್ಕೆ ಕೊಡುಗೆ ನೀಡುತ್ತದೆ ಅಂತ ಇವತ್ತಿಗೂ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಇಲ್ಲಿರುವಂತಹ ಓರ್ವ ಮೇಧಾವಿ ಒಂದೊಳ್ಳೆ ಇನ್ವೆನ್ಷನ್ ಅನ್ನ ಮಾಡಿಬಿಟ್ಟಿದ್ದಾರೆ. ಇದೀಗ ಅವರಿಗೆ ಕರ್ನಾಟಕದ ಗಣಿತ ಪಿತಾಮಹ ಅನ್ನುವಂತಹ ಬಿರುದು ಕೂಡ ಸಿಗ್ತಾ ಇದೆ. ಈ ವಿಚಾರವನ್ನ ನಾನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಇಡೀ ಕರ್ನಾಟಕ ಜನ ಈಗ ಸಿಕ್ಕಾಪಟ್ಟೆ ಆಲೋಚನೆಯಲ್ಲಿದ್ದಾರೆ. ಗಣಿತದ ಪಿತಾಮಹ ಇಷ್ಟು ದಿವಸ ಯಾಕೆ ಹೀಗೆ ಸುಮ್ಮನಿದ್ರು, ಈಗ ನಮ್ ಕೈಗೆ ಸಿಕ್ಕಿದ್ದಾರೆ. ಈ ಗಣಿತದ ಪಿತಾಮಹ ಎಲ್ಲಾದ್ರೂ ಒಂದು 10-20 ವರ್ಷದ ಹಿಂದೆ ಸಿಕ್ಬಿಟ್ಟಿದ್ರೆ ನಾವೆಲ್ಲ ಗಣಿತದಲ್ಲಿ ಟಾಪ್ ರ್ಯಾಂಕ್ ಬರ್ತಿದ್ವಿ ಅಂತ ಫೇಲ್ ಆದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂತಂದ್ರೆ ಈ ಗಣಿತದ ಪಿತಾಮಹ ನನಗೆ ಟೀಚರ್ ಆಗಿ ಬರಲಿಲ್ಲಲ್ಲ ಅಂತ ತುಂಬಾನೇ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಈ ಗಣಿತದ ಪಿತಾಮಹ ಇನ್ವೆನ್ಷನ್ ಮಾಡಿರುವಂತಹ ಒಂದು ವಿಚಾರ ಇದುವರೆಗೂ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ, ನಿಮ್ಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ ಅಂತ ಇನ್ವೆನ್ಷನ್ ಗೆ ಈ ವ್ಯಕ್ತಿ ಇಳಿದು ಬಿಟ್ಟಿದ್ದಾರೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿನಯ್ ಗೌಡ. ವಿನಯ್ ಗೌಡ ಅಂದ ತಕ್ಷಣ ನಮ್ಗೆ ಇತ್ತೀಚೆಗೆ ಎಲ್ರಿಗೂ ತಲೆಯಲ್ಲಿ ಬರ್ತಿದ್ದು ಈತ ಓರ್ವ ದುರಂಕಾರಿ ಅನ್ಕೊಂಡು. ದುರಂಕಾರ ಮಾತ್ರ ಅಲ್ಲ, ಆಟಿಟ್ಯೂಡ್ ತುಂಬಾನೇ ಓವರ್ ಆಗಿದೆ. ಈತ ಎಲ್ಲಿ ಹೋದ್ರು ನಾನೇನು ಅಂತ ತೋರ್ಸ್ಕೊಳ್ಳಿಕ್ಕೆ ನೋಡ್ತಾನೆ ಅಂತ. ಆದ್ರೆ ವಿನಯ್ ಗೌಡ ಅವರಲ್ಲೂ ಕೂಡ ಓರ್ವ ಮೇಧಾವಿ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಗಿದ್ದು ಮೊನ್ನೆ ಅಗ್ನಿ ಪರೀಕ್ಷೆಯ ಎಪಿಸೋಡ್ ನಲ್ಲಿ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಮೊನ್ನೆ ತಾನೇ ಅಗ್ನಿ ಪರೀಕ್ಷೆಯ ಒಂದು ಭಾಗವಾಗಿ ಒಬ್ಬ ವ್ಯಕ್ತಿ ಬಂದಿದ್ದ, ಇಂಜಿನಿಯರಿಂಗ್ ಹುಡುಗ. ಆತ ನನಗೊಂದು ಒಳ್ಳೆ ಸ್ಟೇಜ್ ಸಿಕ್ಕರೆ ಅಥವಾ ನನಗೊಂದು ಒಳ್ಳೆ ವೇದಿಕೆ ಸಿಕ್ಕರೆ ನಾನು ತುಂಬಾ ಬೆಳಿಬಹುದು ಅನ್ನುವಂತ ಕನ್ಸನ್ನು ಇಟ್ಕೊಂಡು ಬಂದಿದ್ದ. ಹಾಗೆ ಅವನ್ ತನವನ್ನ ಆ ಸ್ಟೇಜ್ ಅಲ್ಲಿ ಬಿಟ್ಕೊಡ್ಲಿಲ್ಲ. ಅವನ್ ಏನು ಸ್ವಾಗ್ ಆಗಿ ಆನ್ಸರ್ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದ. ಆ ಮಿಡಲ್ ಅಲ್ಲಿ ಈ ವಿನಯ್ ಗೌಡ ಏನಿದ್ದಾರೆ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಏನಂತಂದ್ರೆ, ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಅನ್ಕೊಂಡು. ಅದಕ್ಕೆ ಆ ಹುಡುಗ ನಾರ್ಮಲ್ ಆಗಿ ಆನ್ಸರ್ ಮಾಡ್ತಾನೆ, ಸರ್ಕಲ್ ಹ್ಯಾಸ್ ನೋ ಸೈಡ್ಸ್ ಅಂತ. ಆದ್ರೆ ಅಲ್ಲೇ ನೋಡಿ ವಿನಯ್ ಅವರಿಗೆ ಜ್ಞಾನೋದಯ ಆಗಿತ್ತು. ಸರ್ಕಲ್ ಹ್ಯಾಸ್ ನೋ ಸೈಡ್ಸ್ ಅಲ್ಲ, ಸರ್ಕಲ್ ಹ್ಯಾಸ್ 2 ಸೈಡ್ಸ್. ಒಂದು ಇನ್ಸೈಡ್, ಒಂದು ಔಟ್ ಸೈಡ್. ಒಂದು ಕೆರೆ, ಒಂದು ದಡ. ಇದೇ ಒಂದು ಇನ್ವೆನ್ಷನ್ ಅನ್ನ ವಿನಯ್ ಗೌಡ ಅವರು ಬಿಗ್ ಬಾಸ್ ವೇದಿಕೆಯಲ್ಲಿ ಮಾಡಿದ್ದಾರೆ. ಇದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ, ಇದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಈಗ ಎಲ್ಲ ಟ್ರೋಲ್ ಪೇಜ್ ಅಲ್ಲೂ ಇವರದ್ದೇ ಸುದ್ದಿ. ವಿನಯ್ ಗೌಡ ಅವರು ಸರ್ಕಲ್ ಹ್ಯಾಸ್ 2 ಸೈಡ್ಸ್ ಅಂತ ಹೇಳಿದ್ದಾರೆ. ಅದನ್ನೆಲ್ಲಾದ್ರೂ ಅವ್ರ ಮ್ಯಾಥ್ಸ್ ಟೀಚರ್ ನೋಡ್ಬಿಟ್ರೆ ನಿಜಕ್ಕೂ ಶಾಕ್ ಆಗ್ತಾರೆ. ವಿನಯ್ ಗೌಡ ಅವರಿಗೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ, ಜಡ್ಜ್ ಆಗಿ ಏನ್ ಕೇಳಬೇಕು ಅಂತ ಗೊತ್ತಿಲ್ಲ. ಆ ಒಂದು ಇವ್ರು ಹೇಳಿದಂತ ವಿಚಾರ ಇಡೀ ಕರ್ನಾಟಕ ನೋಡುತ್ತೆ ಅನ್ನೋ ಪರಿಜ್ಞಾನವೂ ಕೂಡ ಇಲ್ಲ. ನಿಜಕ್ಕೂ ಬೇಜಾರಾಗತ್ತೆ. ಯಾಕಂತಂದ್ರೆ ಇಂಥ ಜನಗಳನ್ನ ಜಡ್ಜ್ ಆಗಿ ನೀವು ಕಳಿಸ್ತೀರಿ, ಒಂದು ಕಾಮನ್ ಸೆನ್ಸೇ ಇಲ್ಲ ಅವರಿಗೆ. ಆ ಹುಡುಗನ ಬಳಿ ಟ್ರೋಲ್ ಆಗುವಂತ ವ್ಯಕ್ತಿತ್ವ ಅವರದ್ದು. ಸೊ ಅವರು ಜಡ್ಜ್ ಆಗಿ ಅಗ್ನಿ ಪರೀಕ್ಷೆಯಿಂದ ಬಿಗ್ ಬಾಸ್ ಗೆ ಕಂಟೆಸ್ಟೆಂಟ್ ಗಳನ್ನ ಕಳಿಸೋದಂತೆ. ಎಂತ ಜೋಕ್ ಅಲ್ವಾ ಇದು. ವಿನಯ್ ಗೌಡ, ನೀವು ಫಸ್ಟ್ ಹೋಗಿ ನಿಮ್ಮ ಮಗನ ಬಳಿ ಈ ಮಾತನ್ನ ಹೇಳಿ, ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಯಾಕಂತಂದ್ರೆ ಸರ್ಕಲ್ಗೆ 2 ಸೈಡ್ ಇದೆ ಅನ್ನೋದನ್ನ ನೀವು ಇನ್ವೆನ್ಷನ್ ಮಾಡಿರ್ಬೋದು. ಆದ್ರೆ ಇಡೀ ಕರ್ನಾಟಕಕ್ಕೆ ಸರ್ಕಲ್ಗೆ 2 ಸೈಡ್ ಇದೆ ಅಂತ ಗೊತ್ತಾಗಿದ್ದೆ ನೀವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಆ ಸ್ಟೇಟ್ಮೆಂಟ್ ಕೊಟ್ಟಾಗ. ನಿಮ್ಗೆ ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ನೀವ್ ಏನ್ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಗೆ ಪರಿಜ್ಞಾನ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗಿರುವಂತ ದುರಹಂಕಾರ ಏನಿದೆ ನೋಡಿ, ಅದು ಕೆಜಿ ಕಟ್ಲೆ ಇದೆ. ನಾವು ಈ ಹಿಂದೆ ನೋಡಿದ್ದೇವೆ. ಯಾಕಂತಂದ್ರೆ ಡೆವಿಲ್ ಫಿಲ್ಮ್ ಬಂದಿತ್ತು, ಆ ಟೈಮಲ್ಲಿ ಇವ್ರು ಆಕ್ಟ್ ಮಾಡಿದ್ರು. ಇವರು ದುರಹಂಕಾರ ಯಾವ ಲೆವೆಲ್ಗೆ ಇತ್ತಂತಂದ್ರೆ ಪ್ರಮೋಷನ್ ಗೆ ಬರ್ಲಿಲ್ಲ ಈ ಅಪ್ಪ. ಅಷ್ಟು ದೊಡ್ಡ ಸೆಲೆಬ್ರಿಟಿ ಒಟ್ಟಿಗೆ ನೀವು ಒಂದು ಆಕ್ಟ್ ಮಾಡ್ತೀರಿ ಅಂತಂದ್ರೆ ಪ್ರಮೋಷನ್ ಗೆ ಬಂದ್ರೆ ಏನಾಗುತ್ತೆ? ಯಾಕೆ ಬರ್ಲಿಲ್ಲ? ಫಸ್ಟ್ ಆಫ್ ಆಲ್ ನೀವು ಬರ್ದಿದ್ದೇನ ವ್ಯತ್ಯಾಸ ಆಗಲ್ಲ. ಯಾಕಂತಂದ್ರೆ ನೀವು ಬಂದು ಅಲ್ಲಿ ಪ್ರಮೋಷನ್ ಮಾಡಿದ ತಕ್ಷಣ ಏನು ಒಂದು 25-30 ಆಡಿಯನ್ಸ್ ಕೂಡ ಬರಲ್ಲ ನಿಮ್ಮನ್ನ ನೋಡಿ ಆ ಫಿಲ್ಮ್ ನೋಡಕ್ಕೆ. ದರ್ಶನ್ ಅವ್ರನ್ನ ನೋಡಿ ಬರ್ತಾರೆ ಬಿಟ್ರೆ ನಿಮ್ಮನ್ನ ನೋಡಿ ಬರಲ್ಲ. ಈ ವ್ಯಕ್ತಿಗೆ ಈ ಹಿಂದೆನೂ ತುಂಬಾನೇ ದುರಂಕಾರ ಆಗಿತ್ತು. ನೀವು ನೋಡಿರ್ಬಹುದು ಬಿಗ್ ಬಾಸ್ ನಲ್ಲಿ. ಈ ಹಿಂದೆ ಬಿಗ್ ಬಾಸ್ ನಲ್ಲಿ ಡ್ರೋನ್ ಪ್ರತಾಪ್ ಏನೋ ಹೇಳೋದಕ್ಕೆ, ನನ್ನ ಹತ್ರನೂ ಸ್ಟಾರ್ಟ್ಅಪ್ ಇದೆ, ನನ್ನ ಹತ್ರ 35 ಕಂಪ್ನಿ ಓನರ್, ನಾನು ಅನೇಕ ಜನರಿಗೆ ಕೆಲಸ ಕೊಡ್ತಿದ್ದೀನಿ ಅಂತ ದೊಡ್ಡದೇ ಬಿಟ್ಟಿದ್ದ. ಆದ್ರೆ ಆ ಬಾರಿ ಎಲ್ರು ಇವನನ್ನ ಟ್ರೋಲ್ ಮಾಡಿದ್ರು, ಎಲ್ಲಿ ಆ ಸ್ಟಾರ್ಟ್ಅಪ್ ಗಳೇ ಕಾಣ್ತಾ ಇಲ್ಲಲ್ಲ ಅನ್ಕೊಂಡು. ಆದ್ರೆ ಈ ಬಾರಿ ಮಾತ್ರ ಈ ಅಪ್ಪ ಆಗಿರೋ ಟ್ರೋಲ್ ಲೆವೆಲ್ ಎಲ್ಲಿಗಿದೆ ಅಂತಂದ್ರೆ, ಈಗ ಕರ್ನಾಟಕದ ಗಣಿತದ ಪಿತಾಮಹ ಅನ್ನುವಂತ ಬಿರುದು ಕೂಡ ಸಿಕ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಇದೇ ಸುದ್ದಿ ಈಗ. ಯಾಕಂತಂದ್ರೆ ವಿನಯ್ ಗೌಡ ಅವರು ಇನ್ವೆನ್ಷನ್ ಮಾಡಿರುವಂತಹ ವಿಷಯ ಏನಿದೆ ಅದು ಯಾರಿಗೂ ಗೊತ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಗಣಿತ ಟೀಚರ್ಗೆ ಕೂಡ ಗೊತ್ತಿರ್ಲಿಲ್ಲ. ಅವ್ರ ಗಣಿತ ಟೀಚರ್ ಕೂಡ ಶಾಕ್ ಆಗ್ಬಿಟ್ಟಿದ್ದಾರೆ. ಹೌದು, ನಾವು ಇಷ್ಟು ದಿವಸ ಓದಿದೀವಿ ಅಥವಾ ಇಷ್ಟು ನಾನು ಗಣಿತದ ಬಗ್ಗೆ ಜ್ಞಾನ ಇದೆ, ಅದ್ ಹೆಂಗ್ ಬಂತು 2 ಸೈಡು ಅಂತ. ಆದ್ರೆ ನಂತರ ಎಲ್ಲ ಹುಡುಕಿದ್ದಾರೆ, ಆಡಿಯನ್ಸ್ ಎಲ್ಲರೂ ಹುಡುಕಿದ್ದಾರೆ. ಆವಾಗ ಅವ್ರಿಗೆ ಹೊಡೆದಿದ್ದೇನು ಅಂತಂದ್ರೆ, ಇವರು ಸಣ್ಣವರು ಇರುವಾಗ ಕೆರೆ ದಡ ಆಡ್ತಾ ಇದ್ರು. ಇನ್ಸೈಡ್ ಅಂದ್ರೆ ಕೆರೆ, ಔಟ್ ಸೈಡ್ ಅಂದ್ರೆ ದಡ. ಈ ಇನ್ವೆನ್ಷನ್ ಅನ್ನ ಟ್ರೋಲ್ ಪೇಜಸ್ ಗಳು ಮಾಡಿರುವಂತದ್ದು. ಅದ್ ನಿಜ ಕೂಡ. ನಿಮ್ಗೆ ಗೊತ್ತಿದೆ, ಕೆರೆ ದಡ ಆಡುವಾಗ ಒಳಗ್ ಹೋದ್ರೆ ಕೆರೆ, ಹೊರಗ್ ಬಂದ್ರೆ ದಡ. ಎಷ್ಟು ಚೆನ್ನಾಗಿ ಇನ್ವೆನ್ಷನ್ ಮಾಡಿದ್ದಾರೆ ವಿನಯ್ ಗೌಡ ಅಂದ್ರೆ ನಿಜಕ್ಕೂ ಅವರಿಗೆ ಬಿಗ್ ಬಾಸ್ ಅವರ ಪ್ರತಿಭೆಗಲ್ಲ, ಮೋಸ್ಟ್ಲಿ ಅವರು ಈ ವಿಜ್ಞಾನ ಕ್ಷೇತ್ರದಲ್ಲೂ ಅಥವಾ ಗಣಿತ ಕ್ಷೇತ್ರದಲ್ಲೂ ಅಥವಾ ಆವಿಷ್ಕಾರದ ಕ್ಷೇತ್ರದಲ್ಲಿ ಅವ್ರು ಇರ್ಬೇಕಿತ್ತು ಅನ್ಸುತ್ತೆ. ಏನ್ ಹೇಳೋದು ಇಂಥವರಿಗೆಲ್ಲ, ನಾಚಿಕೆ ಆಗ್ಬೇಕು. ನಿಮ್ಗಿರುವಂತ ಸಣ್ಣ ಪುಟ್ಟ ವ್ಯಾಲ್ಯೂಗಳನ್ನ, ಚೂರು ಪಾರ ರೆಸ್ಪೆಕ್ಟ್ ಗಳನ್ನು ಕೂಡ ನೀವು ಕಳ್ಕೊಳ್ತಾ ಇದ್ದೀರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಜಡ್ಜ್ಗಳಾಗಿ ಬಂದು. ನಿಮ್ಗೆ ಫಸ್ಟ್ ಆಫ್
ಆಲ್ ಅಲ್ಲಿ ಏನ್ ಟಾಸ್ಕ್ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಮೊಬೈಲ್ ಹೊಡಿಯೋದು ಟಾಸ್ಕ್, ಸಗಣಿ ಮೆತ್ಕೊಳ್ಳೋದು ಟಾಸ್ಕ್, ಮತ್ತೆ ಗಿನ್ನಿಸ್ ರೆಕಾರ್ಡ್ ನ ಪೇಪರ್ ಅನ್ನ ಹರಿದಾಕೋದು ಟಾಸ್ಕ್, ಅದನ್ನ ಜೆರಾಕ್ಸ್ ಮಾಡಿ ಕೊಟ್ಟಿದ್ರಂತೆ. ಜೆರಾಕ್ಸ್ ಮಾಡಿ ಕೊಟ್ಟಿದ್ದು ಆ ಅಭ್ಯರ್ಥಿಗೆ ಗೊತ್ತಿರ್ಲಿಲ್ಲ, ಅವ್ನು ಹರಿದಾಕಿ ಎಮೋಷನಲ್ ಆದ್ನಂತೆ. ಏನ್ TRP ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಿ ನೀವು, TRP ಗೋಸ್ಕರ ಸಗಣಿ ತಿನ್ಲಿಕ್ಕೂ ನೀವು ರೆಡಿ ಇದೀರಿ. ಅಂತಹ ವ್ಯಕ್ತಿತ್ವಗಳು ಬಂದುಬಿಟ್ಟಿದಾವೆ. ಈಗ ಪ್ರಚಾರದ ತೆವಲು, ನಿಮಗೆ ಏನಾಗಬೇಕು, ಟ್ರೋಲ್ ಆಗಬೇಕು, ಟ್ರೋಲ್ ಮೂಲಕ ನೆಗೆಟಿವ್ ಪ್ರಚಾರ ಆದ್ರೂ ಅಡ್ಡಿಲ್ಲ, ನಮ್ಮ ಶೋ ವಿನ್ ಆಗಬೇಕು ಅಥವಾ ನಮ್ಮ ಶೋ ಅನ್ನ ಜನ ಜಾಸ್ತಿ ನೋಡ್ಬೇಕು ಅಂತ. ನಿಮ್ಗೆಲ್ಲ ಯಾರು ಈ ತರದ ಐಡಿಯಾಸ್ ಗಳನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಜನರ ಮನವನ್ನ ಗೆಲ್ತೀರಾ, ನಿಯತ್ತಿಂದ ಗೆಲ್ಲಿ. ಅದನ್ನು ಬಿಟ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಮಾತಾಡೋದು, ತಲಹಟ್ಟೆ ಕ್ವಶನ್ ಗಳನ್ನ ಕೇಳೋದು, ಆ ತಲಹಟ್ಟೆ ಕ್ವಶನ್ ಗಳನ್ನ ಕೇಳ್ಬಿಟ್ಟು ಅದರಲ್ಲಿ TRP ಬರುತ್ತಾ ನೋಡೋದು, ಅಥವಾ ಯಾರೋ ಒಬ್ಬ ಟ್ಯಾಲೆಂಟ್ ಇದ್ದ ವ್ಯಕ್ತಿ ಆ ಸ್ಟೇಜ್ಗೆ ಎಂಟರ್ ಆಗ್ತಾನೆ ಅಂತಂದ್ರೆ ಅವನಿಗೆ ನೀವು ಯಾವುದೇ ತರವಾದ ಸಪೋರ್ಟ್ ಮಾಡಲ್ಲ. ಈ ಟ್ಯಾಲೆಂಟ್ ಸಾಕಾಗಲ್ಲ, ಬಿಗ್ ಬಾಸ್ಗೆ ಇಷ್ಟು ಸಾಕಾಗಲ್ಲ ಅಂತ ವಾಪಸ್ ಕಳಿಸ್ತೀರಿ. ಅದೇ ಏನೋ ಟ್ಯಾಲೆಂಟ್ ಇಲ್ದಿದ್ದವರಿಗೆ ಏನೇನೋ ಟಾಸ್ಕ್ ಕೊಡ್ತೀರಿ, ಅವ್ರ ಟಾಸ್ಕ್ ನೋಡಿ ನಿಮ್ಮನ್ನ ನಾವು ಸೆಲೆಕ್ಟ್ ಮಾಡಿದ್ದೇವೆ, ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳ್ತೀರಿ. ಮೊನ್ನೆ ನನಗೆ ನಗು ಬಂದಿದ್ದೇನಂತಂದ್ರೆ, ಅಮ್ಕುಡುಮ್ಕು ಅನ್ನ ಇವ್ರು ಕರ್ಸ್ಕೊಂಡು ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಂತೆ. ಅಮ್ಕುಡುಮ್ಕು ಸಂಗೀತ ಅವರು ಅಷ್ಟು ಬರ್ಗೆಟ್ಟಿದಾರ ಅನ್ನೋದು ನಮ್ಗೆ ಮೂಡ್ತಾ ಇರುವಂತ ಕ್ವಶನ್. ನೀವೇನ್ ಅಲ್ಲಿ ಬಕೆಟ್ ಹಿಡಿಯಕ್ ಹೋಗ್ತಿದ್ದೀರಾ? ಕಂಟೆಸ್ಟೆಂಟ್ ಗಳೆಲ್ಲರೂ ನಿಮ್ ಬಕೆಟ್ ಹಿಡಿಬೇಕು, ಅವ್ರನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಆಲೋಚನೆಯಲ್ಲಿ ಇದ್ದೀರಾ? ಏನ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನಿಮ್ಗೆ ಇಲ್ಲ. ಫಸ್ಟ್ ಆಫ್ ಆಲ್ ನೀವೇ ಜಡ್ಜ್ ಸ್ಥಾನದಲ್ಲಿ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಅನ್ಫಿಟ್. ನೀವು ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಗೆ ಕಳಿಸೋದಂತೆ. ಎಂತ ಅವಸ್ಥೆ ನೋಡಿ. ಯಾರಾದ್ರೂ ಒಬ್ರು 3 ಕ್ಯಾಂಡಿಡೇಟ್ ಗಳನ್ನ ಆಡಿಷನ್ ಮಾಡಿದವರೇ ಸೀದಾ ಬಿಗ್ ಬಾಸ್ ಗೆ ಕಳಿಸಿದ್ರೆ ಆಗಿರೋರು. ಅದನ್ನು ಬಿಟ್ಕೊಂಡು ಈ ತರ ತಿಕ್ಕಲ್ ಕ್ವಶನ್ ಗಳನ್ನ ಕೇಳ್ಕೊಂಡು ಆಡಿಯನ್ಸ್ ಮೈಂಡ್ ಅನ್ನು ತಿಕ್ಲು ಮಾಡಿ, ಆಡಿಯನ್ಸ್ ಕೂಡ ಸರ್ಚ್ ಮಾಡೋ ಹಾಗೆ ಮಾಡಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಕರ್ನಾಟಕದಲ್ಲಿ ಹೈಯೆಸ್ಟ್ ಸರ್ಚ್ ಆಗಿದೆ ಅದು. ಸರ್ಕಲ್ ಹ್ಯಾಸ್ ಹೌ ಮೆನಿ ಸೈಡ್ಸ್ ಅನ್ಕೊಂಡು ನಾಳೆ ಮುಂದೊಂದ್ ದಿವಸ ಹೇಳಬಹುದು ನಮ್ಮ ದೇಶದ ಫ್ಲಾಗ್ ಹೇಗಿದೆ, ಅದು ಆಕ್ಚುಲಿ ಹಾಗಿರೋದಲ್ಲ, ಉಲ್ಟಾ ಇರ್ಬೇಕಿತ್ತು ಅಂತ.